ಏನೇ ಪ್ರೀತಿ, ನನಗೆ ಒಳ್ಳೆ ಮಾತು ಅಲ್ಲಿ ಹೇಳಿದ್ನ ಇಲ್ವೋ? ವಾರ್ನಿಂಗ್ ಮಾಡಿದೆ ತಾನೇ? ಕೊನೆ ಸತಿ ವಾರ್ನಿಂಗ್ ಮಾಡಿದೆ ತಾನೇ ನಾನು? ಮತ್ತೆ ಯಾಕೆ ಹಿಂಗೆ ಮಾಡ್ತಾ ಇದೀಯ ನೀನು? ಅಮ್ಮ ಅಮ್ಮ ನಾನು ಹೇಳೋದು ಕೇಳಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಹೊಡಿಬೇಡ, ನಾನು ಹೇಳೋದು ಕೇಳಮ್ಮ ಪ್ಲೀಸ್ ಅಮ್ಮ. ಅಮ್ಮ ನಾನು ಹೇಳ್ತಿರೋದು ಕೇಳಮ್ಮ. ಏನೇ ಕೇಳೋದು? ಅವಳು ನಿನ್ನ ಫಾಲೋ ಮಾಡ್ಕೊಂಬಂದವಳೆ. ಫಾಲೋ ಮಾಡ್ಕೊಂಬಂದು ಎಲ್ಲ ನೋಡ್ಬಿಟ್ಟು ನನಗೆ ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಬಂದು ತೋರಿಸ್ತಾ ಇದ್ದಾಳೆ. ನೋಡಿ ಡಿಂಪಕ್ಕ, ನಿನ್ನ ಮಗಳು ಹೆಂಗೆ ಮಾಡ್ತಾ ಇದ್ದಾಳೆ ಅಂತೇಳಿ. ಎಲ್ಲ ತಗೊಂಬಂದು ತೋರಿಸಿದ್ಲು ಅವಳು. ಅಮ್ಮ ಏನಂತಂದರೆ, ನೀವು ಬೈದಿದ್ರಲ್ಲ, ನೀವು ಹೊಡೆದಿದ್ರಲ್ಲ, ಅದಕ್ಕೆ ನಾನು ಮರ್ತು ಬಿಡಲಿಕ್ಕೆ ಮೇಲಿಂದ ನಾನು ಮರ್ತು ಬಿಡು ಅಂತ ಹೇಳಿ ನಾನು ಹೇಳೋದಕ್ಕೆ ಹೋಗಿದ್ದೆ ಅಷ್ಟೇ ಅಮ್ಮ. ಅಮ್ಮ ನಾನೇನು ಮಾತಾಡೋದಕ್ಕೆ ಹೋಗಲ್ಲ, ಇನ್ಮೇಲೆ ಮಾತಾಡ್ಸೋದಕ್ಕೆ ಆಗೋದಿಲ್ಲ ಅಂತಲೇ ಅಮ್ಮ ಹೇಳಕ್ಕೆ ಹೋಗಿದ್ದು. ಇಲ್ಲ ಅಮ್ಮ, ನಾನು ಆ ರೀತಿ ಮಾಡಲ್ಲ, ಇನ್ಮೇಲೆ ಮಾತಾಡಿಸಲ್ಲ ಅಮ್ಮ. ನಮ್ಮ ಮರ್ಯಾದೆ ಕಳಿತೀಯ? ನಮ್ಮ ಮರ್ಯಾದೆ ಕಳಿತೀಯನೇ? ನಿಮ್ಮ ಅಕ್ಕ ನೋಡಿ ಎಷ್ಟು ಭಯವಾಗಿದ್ದಾಳೆ ಅವಳು. ಅಮ್ಮ ಯಾಕಮ್ಮ ಹೊಡಿತಾ ಇದೆಯಾ ಪ್ರೀತಿನ? ಸುಮ್ಮನಿರಮ್ಮ, ಹೊಡಿಬೇಡ. ಅವಳು ಏನಮ್ಮ ಮಾಡಿದ್ಲು? ಅವಳು ಯಾಕಮ್ಮ ಹೊಡಿತೀಯ? ಬೇಜಾರಾಗೋಳು ಅವಳು. ಸುಮ್ಕಿರಮ್ಮ, ಹೊಡಿಬೇಡ. ನಾನು ಹೇಳಿಲ್ವೇನೆ ಪ್ರೇಮ? ಹೋಗ್ಬೇಡ, ಮಾತಾಡಿಸ್ಬೇಡ ಕಣೆ ಅಂತ ಹೇಳಿದ್ರೆ ಹೋಗಿ ಅವನು ಮೀಟ್ ಮಾಡ್ಕೊಂಡು ಬಂದವಳೆ. ಅವಳು ಫೋಟೋ ಎಲ್ಲ ತೊಗೊಂಬಂದು ತೋರಿಸ್ತಾ ಇದ್ದಾಳೆ ನನಗೆ. ಬುದ್ಧಿ ಬೇಡವ ಇವಳಿಗೆ ಒಂದು ಸ್ವಲ್ಪನಾದ್ರೂ? ಬೇಡ ಮತ್ತ ಒಯ್ಬೇಡ, ಸುಮ್ಕಿರು, ಒಯ್ಬೇಡ, ಸುಮ್ಮನಿರು. ಒಯ್ಬೇಡ ಅಂತ ಅಂದರೆ ಎಂತ ಇಂಥ ಕೆಲಸ ಮಾಡ್ಕೊಂಬಂದ್ರೆ ನಾನು ಅವಳ ಎದುರಿಗಂತೂ ಬಿಟ್ಕೊಡ್ಲಿಲ್ಲ. ಅವಳು ಮೊದಲೇ ಸಿಕ್ಕಿದ್ರೆ ಊರು ಹಬ್ಬ ಮಾಡ್ತಾಳೆ ಅವಳು. ಅವಳು ಒಳ್ಳೆಯಲ್ಲ ಅವಳು. ಅದಕ್ಕೆ ಮತ್ತೆ ನಾನು ಅವಳ ಎದುರು ಬಿಟ್ಕೊಡ್ಲಿಲ್ಲ. ಮತ್ತೆ ಹಿಂಗೆ ಯಾಕೆ ಮಾಡ್ಬೇಕು ಇವಳು? ಸುಮ್ಮನೆ ಮರ್ಯಾದೆ ಕಳ್ಕೊಂಡು ನಮ್ಗೆ ಅತ್ಲಾಗೆ. ನಾವು ಕಷ್ಟಪಟ್ಟು ದುಡಿತೀವಿ, ನಾವು ಯಾರಿಗಾಗಿ ಮಾಡ್ತೀವಿ ಅಂದ್ಕೊಂಡಿದ್ದಾರೆ ಇವರು. ನಾವು ಯಾರಿಗಾಗಿ ಇಷ್ಟೊಂದು ಕಷ್ಟ ಬೀಳೋದು? ಹಿಂದಾಗಿನೇ ತಾನೇ ಇಷ್ಟೊಂದು ನಾವು ಕಷ್ಟ ಬೀಳ್ತಾ ಇರೋದು. ಅಮ್ಮ, ನಮಗಾಗಿನೇ ಇಷ್ಟೊಂದು ಕಷ್ಟ ಬೀಳ್ತಿರೋದು ನನಗೆ ಗೊತ್ತಾಗ್ತೈತೆ. ನೀವು ಕಷ್ಟ ಬೀಳ್ತಾ ಇರೋದು ನನಗೆ ಗೊತ್ತಾಗ್ತೈತೆ ಅಮ್ಮ. ಏನು ಗೊತ್ತಾಗ್ತೈತೆ? ಗೊತ್ತಾಗ್ತಾ ಇರೋರಾಗಿ ಆಗಿದ್ರೆ ಈ ಥರ ಮಾಡ್ತಾ ಇರಲಿಲ್ಲ ಕಣೆ. ಗೊತ್ತಾಗಿರೋಳಾಗಿದ್ರೆ ಏನು ಗೊತ್ತಾಗ್ತೈತೆ? ನೀನು ಬರೀ ಬುದ್ಧಿ ಇಲ್ಲೋದು ಕೆಲಸಗಳು ಮಾಡ್ತಾ ಇದೀಯಾ. ನಮ್ಮ ಮರ್ಯಾದೆ ತೆಗಿಯೋ ಅಂಥ ಕೆಲಸಗಳು ಮಾಡ್ತಾ ಇದೀಯಾ ನೀನು. ಬುದ್ಧಿ ಇರೋಳಾಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ ನೀನು. ಇಲ್ಲ ಅಮ್ಮ, ಅಮ್ಮ ನಾನು ಮಾತಾಡ್ಸೋದಿಲ್ಲ ಅಂತಲೇ ಹೇಳೋದಕ್ಕೆ ಹೋಗಿದ್ದೆ ಅಮ್ಮ. ಲಾಸ್ಟ್ ಟೈಮ್ ಮಾತಾಡಿಸ್ಬರೋಣ, ಮಾತಾಡ್ಸೋದಕ್ಕಾಗಲ್ಲ, ನಮ್ಮಮ್ಮ ಬೈತಾರೆ ಅಂತ ಹೇಳಿ ಬರೋಕ್ಕೆ ಹೋಗಿದ್ದೆ ಅಮ್ಮ. ಬಿಡತ್ತ ಇವಾಗ ಯಾಕತ್ತ? ಅವಳು ಬರೋಕ್ಕೆ ಹೋಗಿದ್ಲ ಅಂತ ಬಿಡಮ್ಮ ಅತ್ತ. ಅಲ್ಲ ಅವಳಿಗೆ ಗೊತ್ತಾಗೈತೆ ಅಂದರೆ ಅದ್ರಾಗೆ ನಾನು ಇನ್ನೂ ಚೆನ್ನಾಗಿರೋ ಏನು ತಗೋಬತ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ. ಬಿಡಮ್ಮ, ಲಸ್ ಮತ್ತೆ ಬಂತು. ಯಾಕೆ ಡಿಂಪು, ಏನಾಯಿತು? ಯಾಕೆ ಹಂಗೆ ಬೈತಾ ಇದೀಯಾ? ಏನಿಲ್ಲ ಬಿಡಕ್ಕ. ಏನು ಹೇಳ್ತೀಯ? ಏನಂತ ಹೇಳ್ಕೆಮ್ಮ, ನಮಗೆ ಮರ್ಯಾದಿರಲ್ಲಿ ಹೇಳ್ಕೊಂಡ್ರೆ ಹೇಳು. ಅದು ಯಾಕೆ ಏನು ಮಾಡ್ತು ಪ್ರೀತಿ? ಯಾಕಮ್ಮ ಹಂಗೆ ಬೈತೀಯ? ಹೇಳು. ಅದೇನಿದ್ರು ನನ್ನ ತಗೇನು ಮುಚ್ಚಿಡ್ಬೇಡ, ಹೇಳಮ್ಮ, ಹೇಳು. ಇವಳು ಅಕ್ಕ, ಅದೇ ಅವ್ರು ಸುಗುಣರ ಮನೆಯಾಗ ಹುಡುಗ ಇದ್ದಾನಲ್ಲ, ವಿಕ್ಕಿ ಎಂಬೋರು, ಅದೇ ಒಂದು ದೊಡ್ಡನಕ್ಕ ಲಿಕ್ಕಿ ಎಂಬನು, ಅವನು ಇವಳು ಲವ್ ಮಾಡ್ತಾ ಇದ್ದಾರಂತೆ. ಅವತ್ತು ನಮ್ಮ ಮನೆಯಾಗೇ ನಾವೇನೇ ನೋಡಿ ಫೋನ ಮಾತಾಡ್ತಿದ್ಲು. ಅವನು ನಮ್ಮ ಮನೆಗೆ ನೋಡ್ಕೊಂಡು ಹೋಗೋಣ ಮನೇನ ಅಂತೇಳಿ ಬಂದ. ನಾನು ಅವತ್ತು ಹೇಳಿ ಕಳಿಸಿದ್ದೀನಿ, ಹಿಂಗೆಲ್ಲ ಮಾಡಬೇಡ ಕಣಪ್ಪ, ನಮ್ಮ ಹುಡುಗಿನ ಸುಮ್ಮನೆ ಹೆಸ್ರು ಕೆಡಿಸೋದು ಬೇಡ. ಇವಾಗ ನೀನು ಯಾವ್ದನ ಹುಡುಗಿನ ಮದುವೆ ಆಗಿ ಸೆನಕ್ಕಿರು ಅಂತೇಳಿಲ್ಲ. ಇದೇ ಲಾಸ್ಟು ನೋಡು, ನಮ್ಮ ಮನೆಯಕ್ಕೆ ನನ್ನ ಕಾಲಿಕ್ಕಿಯ ಇಂಥವೇನಕ್ಕೆ ಮಾಡ್ತೀಯ ಅಂತೇಳಿ ಚೆಂದಕ್ಕೆ ಬೈದು ಕಳಿಸಿವಿ. ಸರಿ ಆಯಿತು ಅಂತೇಳಿ ಹೋದ. ನಾನು ಬಿಟ್ಟಿರೋಕ್ಕಾಗಲ್ಲ ಕಣಕ್ಕ, ನಾನು ಮದುವೆ ಆಗ್ತೀನಿ ಅಂದ. ಇಲ್ಲ ಕಣಪ್ಪ, ಹಂಗೆಲ್ಲಕ್ಕೂ ನಾವು ಕೊಡೋಕ್ಕಾಗಲ್ಲ, ಇಲ್ಲೋಡು ಸುಮ್ಮನೆ ಹೋಗ್ತಾ ಇರಲಿಂದನ ಅಂತೇಳಿ ಸರಿಯಾಗಿ ಬೈದು ಕಳಿಸ್ತೀನಿ. ಇವಳಿಗೂ ಹೇಳಿದ್ದೀನಿ, ಸರಿ ಅಮ್ಮ ಆಯ್ತು ಪಟ್, ಹಂಗೆ ಮಾಡೋದಿಲ್ಲ. ನಿನ್ನಣೆಗೂ ಮಾಡಲ್ಲ ಕಣಮ್ಮ, ನಾನು ನಿನ್ನ ಮರ್ಯಾದೆ ಉಳಿಸ್ತೀನಿ ಕಣಮ್ಮ, ಹಂಗೆ ಮಾಡೋದಿಲ್ಲ ಅಂತ ಹೇಳ್ದಳು. ಇವತ್ತು ತಿರ್ಗಾ ಹೋಗ್ಬಿಟ್ಟು ಅವನ್ನ ಮಾತಾಡ್ಸ್ಕೊಂಡು ಬಂದವಳು. ಅವಳು ಏನು ಮಾಡ್ಯವಳೆ, ಇವಳು ಸುಗುಣನು ಅವ್ರ ಅಮ್ಮಗೆ ಹೋಗಿ ಎಲ್ಲ ನೋಡ್ಕೊಂಬಂದವ್ರಿ. ಪಾಲ ಮಾಡ್ಕೊಂಡು ಹೋಗ್ಯವ್ರಿ. ಅವ್ರನ್ನ ಪಾಲ ಮಾಡ್ಕೊಂಡು ಹೋಗಿ ಯಾರ್ತ ಮಾತಾಡ್ತಾರೆ ಏನು ಎಲ್ಲ ತಿಳ್ಕೊಂಡು ಫೋಟೋ ಮಾಡ್ಕೊಂಡು ಬಂದವಳು ಈಗ ತೋರ್ಸಕ್ಕೆ. ಎಲ್ಲ ತೋರಿಸಿ, ನೋಡಿ ಡಿಂಪಕ್ಕ, ನಿನ್ನ ಮಗಳನ್ನ ಬೈವಾಗಿಕ್ಕೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಎಲ್ಲ ಫೋಟೋ ವಿಡಿಯೋ ಎಲ್ಲ ತೋರಿಸಿದ್ಲು. ನೀನು ಸುಗುಣನ ಮಾತು ಕಟ್ಕೊಂಡು ಅವಳನ್ನ ಬೈತಿಯಲ್ಲಿ ಬಿಡು. ಅವಳು ಸುಗುಣನ ಮಾತು ಮಾತ್ರ ಕೇಳೋಕೋಬಾರ್ದು. ಅಲ್ಲ ಐತೆ ಅಕ್ಕ, ಇವರಿಬ್ರ ಮಧ್ಯೆ ಲವ್ ಸ್ಟೋರಿ ಐತೆ. ನಾನು ಅವತ್ತೇ ಗೊತ್ತಾಗ್ತು. ಈಗ ನಾನು ಯಾರನ್ನ ಬೇರೆ ಹೇಳಿದ್ರಿಂದ ನಂಬ್ತಿರಲಿಲ್ಲ, ನಾನೇ ನೋಡಿದ್ದೀನಿ ಇವತ್ತು. ಅವಳೇನೇನು ಸುಳ್ಳು ಹೇಳಿಲ್ಲ. ನಾನು ಅವಳು ಮುಂದೆ ಬಿಟ್ಕೊಡ್ಬಾರ್ದು ಅಂತೇಳಿ ನನ್ನ ಮಗಳಂತಾಳಲ್ಲ, ಅವಳು ಉಳ್ಳಾಳಲ್ಲ ಅಂತ ಹೇಳಿ ನಿನ್ನಂತರ ಯಾರನ್ನ ಹೇಳಿದ್ರೆ ಬಿಡು ಅಂತ ಹೇಳಿ ಕೇಳ್ತಿದ್ದೆ. ಅವಳು ಉಳ್ಳಾಳಲ್ವಲ್ಲ, ಊರಾಗೆಲ್ಲ ಹೇಳ್ಕೊಂತಿರುತ್ತಾಳೆ. ಅದಕ್ಕೇನೆ ನಾನು ಇಲ್ಲ ಕಣಮ್ಮ, ನನ್ನ ಮಗಳಂತಾಳಲ್ಲ, ನೀನು ಹೆಂಗೆ ಹೇಳಿದೆ ನನ್ನ ಮಗಳ ಬಗ್ಗೆ ಹೆಸರಿಕೆ ಅಂತ ಬೈದು ಕಳಿಸ್ತಿ. ಅದಕ್ಕೆ ಈಗ ಇವಳು ಬಂದ್ಲು, ಇಂಥವೇನಕ್ಕೆ ಮಾಡ್ತೀಯ ಅಂದೆ. ಲಾಸ್ಟ್ ಅಂತ ಮಾತಾಡ್ಕೊಂಬರಕ್ಕೆ ಹೋಗಿದ್ದೆ, ಬರೋಕ್ಕೆ ಹೋಗಿದ್ದೆ, ಮಾತಾಡ್ಸಲಿನ ಮೇಲಿಂದ ನಮ್ಮ ಅಮ್ಮ ಬೈತೈತಿ ಅಂತ ಬರೋಕ್ಕೆ ಹೋಗಿದ್ದೆ ಅಂತಾಳೆ. ಅಲ್ಲ ಅವಳು ಮಕ್ಕ ಹೇಳೋಕೆ ಬಂದವಳಲ್ಲಿ. ಹೆಂಗೆ ಅಂತೇಳಿ ಅವ್ರ ಅಮ್ಮನವಳು ಕೂಡ ಬಂದವ್ರಿ. ಅದಕ್ಕೆ ನಾವು ಬೈಕ್ ಕಳಿಸಿದ್ವಿ ಆ ಥರ ಇದ್ರಿಗೆಲ್ಲ ನಮ್ಮ ಹುಡುಗರನ್ನ ಬಿಟ್ಕೊಡ್ಬಾರ್ದು ಅಂತ. ಒಳ್ಳೆ ಕೆಲಸ ಮಾಡಿದ್ರು ಸುಮ್ಕಿರು. ಒಳ್ಳೆ ಕೆಲಸ ಮಾಡಿ ಅಂತಾರೆ ಇದ್ರೆ ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಇವಾಗ ಅವನು ಒಳ್ಳೆನೇ ಕಣಿ.
ಹಂಗೆ ಇದ್ರೆ ಸುಮ್ಮನೆ ಕೊಟ್ಟು ಮದುವೆ ಮಾಡು ಡಿಂಪಮ್ಮ. ಆ ಹುಡುಗರು ಭಾಳ ಒಳ್ಳೆ ಹುಡುಗರು ಕಣೆ, ನಮ್ಮ ಹುಡುಗಿನ ಒಳ್ಳೆ ಹುಡುಗರು ಬಿಡು. ಅವೆರಡು ಹುಡುಗರು ಬಾಯಸ್ತ್ರ ಕಣಮ್ಮ. ಇವತ್ತು ತಾಯಿ ಇಲ್ಲದ ಮಕ್ಕಳಾದ್ರೂ ಬೋಲ್ ಕಷ್ಟ ಅನುಭವಿಸೇವೆ, ಭಾಳ ಒಳ್ಳೆ ಹುಡುಗರು ಡಿಂಪಮ್ಮ. ನೀನೇನ ನಾನು ನೋಡಿದ ಮಟ್ಟಿಗೆ ಆ ಹುಡುಗನೂ ಸುಗುಣ ಗಂಡನೂ ಒಳ್ಳೆ, ಅವನ ಧರಣಿನೂ ಇಬ್ಬರು ಭಾಳ ಒಳ್ಳೆಯರು ಬಿಡು ಹುಡುಗರು. ಇವಳಿನ ಒಳ್ಳೆಯಾಳಲ್ಲ ಬಿಡು, ಒಳ್ಳೆಯಾಳಲ್ಲ ಇವಳು. ನಾವು ಚೆನ್ನಾಗಿರೋ ಹೆಣ್ಣು ತಂದು ಮದುವೆ ಮಾಡ್ತೀವಿ. ನೀನು ನಿನ್ನ ಮಗಳನ್ನ ಬೈವಾಗಿಕ್ಕ ನಿಮ್ಮ ಮಗಳು ಮದುವೆ ಮಾಡ್ಕೊಂಬಕ್ಕೆ ಇಷ್ಟ ಇಲ್ಲ, ಮಾಡ್ಬೋದೆ ಹೇಳು ಅಂತ ಹೇಳಪ್ಪ. ನಿನ್ನ ಮಗನ್ನೇನೆ ಸರಿಯಾಗಿಕ್ಕ ನೀನು ಅಂತ ಹೇಳಿ ಕಳಿಸ್ತೆ ಬೈದು. ಬಿಡಮ್ಮ, ಏನು ಬೈತಿ ನೋಡತ್ತೆ, ಪಾಪ ಬೈತೈತೆ ಅವಳಂತ ದಿನ. ಅಮ್ಮಯ್ಯ ದಿನ ಅಳ್ತಾಳೆ, ಬೈತೆ ತಂಗೇನೆ. ಬಾಯಿಗೆ ಬಂದಂಗೆ ಬೈತೈತೆ, ಅಂತಾಳು ಇಂತಾಳು ಅಂತ ಬೈಬೇಡ ಅಂದಂಗೆಲ್ಲ. ನೋಡತ್ತೆ ನಾನು ಮಾತಾಡ್ಸಲ್ಲ ಅಂತ ಹೇಳಿ ಬರೋಕೆ ಹೋಗಿ ಅಮ್ಮ ಬೈತೈತೆ. ಮುಚ್ಚಬೇಕು ಬಾಯಿ. ಇನ್ನ ಕಿಸಿ ಅದೆಲ್ಲ ಮಾಡೋದು ಮಾಡಿ ಅಂತ ಮರ್ಯಾದೆ ತೆಗೆದು ಡಿಂಪಮ್ಮ. ಏನು ಮಾಡೋಕ್ಕಾಗುತ್ತಿಲ್ಲ, ನಾನೊಂದು ಹೇಳ್ತೀನಿ ಕೇಳ್ತೀಯ. ಅವನೇನೋ ಈಗ ತೀರಾ ಅಂತಿಂತನಾಗಿದ್ರೆ ನಾನು ಬೇಡ ಅಂತಿದ್ದೆ. ಭಾಳ ಒಳ್ಳೆ ಹುಡುಗ, ಅವಳಿಗೇನು ಇಲ್ಲೇ ಮದುವೆ ಮಾಡ್ಕೊಂಡ್ರಿ ಇವರೆಲ್ಲ ನನ್ನ ಬೊಗ್ಗಿಸ್ಬಿಡ್ತಾರೆ. ಅವಳೇನು ಅಂದ್ಕೊಂಡವಳೆಲ್ಲ ನನಗೆ ಆಗಬೇಕು, ನನ್ನ ಮಗಳಿಗೆ ಆಗಬೇಕು ಅಂದ್ಕೊಂಡಳ. ಹುಡುಗರು ಬೋಲಯ್ಯ ಅನ್ಸೇಳ ಅವಳು. ಹುಡುಗಿ ಹುಟ್ಟಿದ ಮೇಲೆ ಬೋಲಯ್ಯ ಅನ್ಸೇವಳೆ. ಆ ಹುಡುಗರ್ನಂತೂ ಯಪ್ಪ ಈಗ ದುಡ್ದೆಲ್ಲ ನನ್ನ ಕೈಗೆ ತಂದು ಕೊಡ್ಲೇಳು. ನಾನು ಯಜಮಾನಿಕೆ ಮಾಡ್ತೀನಿ ಎಂಬ ತಕಲೂ ಅವಳು ಮದುವೆ ಆಗ್ದಂಗೆ ಬಂದಿದ್ರೆ ದುಡ್ಡು ನನ್ನ ಕೈಗೆ ತಂದು ಕೊಡ್ತಾರೆ ಎಂಬ ತಕನೂ ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಸುಮ್ಮನೆ ಕೊಟ್ಟು ಮದುವೆ ಮಾಡು. ಅಷ್ಟೇನೆ, ಇಬ್ರದ್ದು ಒಂದೇ ತಡಿ ಮದುವೆ ಮಾಡಿ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ಇದು ಒಳ್ಳೆ ನಿರ್ಧಾರ ನೋಡು. ಹುಡುಗನು ಒಳ್ಳೆನು, ಆ ಪಾಟಿ ಅವನು ಕೇಳಿ ಅವನ ಮೇಲೆ ಸುಮ್ಮನೆ ಕೊಟ್ಟು ಮದುವೆ ಮಾಡು. ಭಾಳ ಒಳ್ಳೆ ಹುಡುಗ ಅಂತವನು. ಭಾಗ್ಯಮ್ಮಂಗೆ ಅಂದ್ಲು, ಭಾಳ ಒಳ್ಳೆ ಹುಡುಗರು ಕಣಕ್ಕ. ಇವತ್ತು ಎಷ್ಟು ಚೆನ್ನಾಗಿ ಬುದ್ಧಿವಂತರಾಗ್ಯವ್ರೆ. ತಾಯಿ ಇಲ್ಲದ ಮಕ್ಕಳು ಬೋಲ್ಕಷ್ಟು ಬಿದ್ದವ್ರೆ, ಅಂಥವ್ರಿಗೆ ಬುದ್ಧಿ ಚೆನ್ನಾಗಿ ಅಂತ ಹೇಳಿ ಹೇಳ್ತಿದ್ಲು ಭಾಗ್ಯಮ್ಮ. ಒಳ್ಳೆನ್ ಕಣಮ್ಮ, ಲಿಕ್ಕಿ ಪಾಪ ನಾನು ಮಾತಾಡ್ಸಿದ್ದೀನಲ್ಲ, ಒಳ್ಳೆ ಹುಡುಗ. ಸುಮ್ಮನೆ ಅಂತಾರೆ ಕೊಟ್ಟರೆ ಒಳ್ಳೇದಾಗುತ್ತೆ ಕಣಮ್ಮ. ನಾವು ಅಂತಾರೆ ನೋಡ್ಬೇಕು. ಇವಳು ಸುಗುಣೇನು ಮಾಡ ಅಂತಾಳಲ್ಲ, ಇವಳು ಮನಸ್ಸಿನಾಗೆ ಸಾವಿರ ಕೆಡ್ಕೈತೆ. ಇವಳು ಮನಸ್ಸಿನಾಗೆ ಒಳ್ಳೆ ಬುದ್ಧಿ ಇಲ್ಲಿ ಇವಳ್ತಾಗ ಏನೇ ಅಂದ್ರೂ ಅವಳಿಗೆ ಏನೇ ಆದ್ರೂ ಒಳ್ಳೆ ಬುದ್ಧಿ ಬರೋಲ್ಲ ಅವಳ ಮನಸ್ಸಿನಾಗೆ. ಸುಮ್ಮನೆ ಕುತ್ಕೊಂಡಿರ್ತಾರಲ್ಲ ಬರೀ ಕೆಟ್ಟದ್ದೆ. ಅವಳಿಗೆ ಹೊರಗೆ ಒಳ್ಳೆ ರೀತಿ ಮಾತಾಡಿದ್ರು ಮನಸ್ಸಿನಾಗ ಸಾವಿರ ಕೆಡ್ಕಿರುತ್ತೆ. ಸಾವಿರ ಕೆಡ್ಕಿರುತ್ತೆ ಅವಳ್ತಾಗೆ. ಅದಕ್ಕೆ ಸುಮ್ಮನೆ ಕೊಟ್ಟು ಮದುವೆ ಮಾಡಿ ಹೇಳ್ತೀನಿ. ಅವಳನ್ನ ಬೊಗ್ಗಿಸ್ಬೇಕಂದ್ರೆ ನಮ್ಮ ಪ್ರೀತಿನೇ ಸರಿ. ಸುಮ್ಮನೆ ಇಲ್ಲೋಡು, ಇಬ್ಬರದ್ದು ಒಂದೇ ಸತಿ ಮದುವೆ ಮಾಡೋದು ಕಲ್ಕ. ಅವ್ನು ತಪ್ಬೇಕಾರೆ ನಾನು ಹೋಗ್ತೀನಿ, ಅದರ ನಿಂತ ಮಾತಾಡ್ತೀನಿ, ಹಿಂಗೈತೆ ಕಣ ಅಂತ ಹೇಳಿ ಇಬ್ಬರದ್ದು ಒಂದೇ ದಿನ ಸೆಟ್ ಮಾಡಿ ಸುಮ್ಮನೆ ಮದುವೆ ಮಾಡೋಣ. ಇದೇನಕ್ಕ ಹಿಂಗೆ ಹೇಳ್ತೀಯ? ಅಯ್ಯಪ್ಪ ಒಪ್ಪಲ್ವೋ? ಒಪ್ತಾರೆ. ಇಲ್ಲೋಡ, ನೀನು ಹುಡುಕಿರೂ ಅಂತ ಹುಡುಗನಿಗೆ ಕೊಡೋಕ್ಕಾಗಲ್ಲ. ನಿನ್ನ ದೇವರನಾಗುನ ಇಲ್ಲಸ್ಮಕ್ಕ ಏನಂದಿತ್ತು ಅನ್ನುವಂತೆ ನೀನು ಹುಡುಕಿರೂ ಅಂತ ಹುಡುಗನಿಗೆ ಕೊಡೋಕ್ಕಾಗಲ್ಲ. ಭಾಳ ಒಳ್ಳೆ ಹುಡುಗ, ಅವ್ರ ಅಪ್ಪನೂ ಒಳ್ಳೆಯನು. ಸುಮ್ಮನೆ ಕೊಟ್ಟು ಮದುವೆ ಮಾಡು. ಚೆನ್ನಾಗಿ ಓದೇವ್ರೆ ಹುಡುಗರು, ಚೆನ್ನಾಗಿರ್ತಾಳೆ ಅಷ್ಟೇ. ಇಬ್ರದ್ದು ಒಂದೇ ತಡಿ ಮಾಡಿ ಮಾಡೋಣ ಒಂದೇ ಸತಿ ಮದುವೆ ಅಷ್ಟೇ. ಇವ ಹಬ್ಬ ಆದಮೇಲೆ ಮಾತಾಡೋಣ. ಹಬ್ಬ ಆದಮೇಲೆ ಹೋಗಿ ಡೇಟ್ ಫಿಕ್ಸ್ ಮಾಡಿ ಒಳ್ಳೆ ದಿನ ನೋಡಿಬಿಟ್ಟು ಸುಮ್ಮನೆ ಮದುವೆ ಮಾಡೋಕ್ಕಾಗುತ್ತೆ. ಅಷ್ಟೇ, ಅಷ್ಟು ಮಾಡು. ಸುಮ್ಮನೆ ಯಾಕೆ ಅವರು ಪಾಪ ಈಗ ಲವ್ ಮಾಡ್ಯಾವ್ರಿ, ಯಾಕೆ ಅವ್ರನ್ನ ದೂರ ಮಾಡೋದು? ಇವಾಗ ಅವಳಿಗೂ ಸುಗುಣಗೆ ಅದೇ ಇರೋದು. ಎಲ್ಲಿ ಇವರೆಲ್ಲ ಮದುವೆ ಆದರೆ ನನ್ನ ಎಲ್ಲಿ ಓಡಿಸ್ತಾರೋ ಎಂಬ ತಕಲೂ ಇದ್ದಾಳೆ ಅವಳು. ಆರಮ್ಮ ಎಲ್ಲ ಗುದ್ದಾಡ್ಕೊಂಡು ಬಂದಿಲ್ವಿ ನಮ್ಮ ತಮ್ಮನ ಮದುವೆ ಆಗಿರೋದಕ್ಕೆ. ನೋಡು, ಅವೆಲ್ಲ ಹಂಗೇನೆ ಅವರೆಲ್ಲ ಅಷ್ಟೇನೆ. ಅವ್ರು ಏನೇ ಅಂದ್ರೂ ಅವ್ರ ಅಕ್ಕ ತಂಗಿಯರು ಅವರು ಎಲ್ಲ ಅವರೇನೇ, ಅವರು ಬುದ್ಧಿ ಕಲ್ಕಮಲ್ಲ ಅವರು. ಹಂಗ ನೀನು ಹೇಳ್ತಾ ಇದೀಯ ಅಂದರೆ ನನ್ನ ಮನಸ್ಸಿನಾಗೂ ಹಂಗೆ ಅನ್ನಿಸ್ತಾ ಆಯ್ತಮ್ಮ. ಮತ್ತು ಸುಮ್ಮನೆ ನಂಗೆ ಕೊಟ್ಟು ಮದುವೆ ಮಾಡಮ್ಮ. ನಾನು ಹೇಳ್ದಂಗೆ ಕೇಳು, ಬುದ್ಧಿವಂತಲಾಗ್ತೀಯ ಅಷ್ಟೇನೆ. ಆ ಹುಡುಗರಿಗೂ ಒಳ್ಳೇದಾಗುತ್ತೆ ಅಂತ ಹುಡುಗರು ನೋಡ್ಬೇಕಣಮ್ಮ. ಇವತ್ತು ನಾವೆಲ್ಲ ನೆಟ್ಕೊಂಡು ಯಾರಕ್ಕಿರೋರು ನೋಡಬಾರ್ದು ಡಿಂಪಮ್ಮ. ಪಾಪ ಬೋಲ್ಕಷ್ಟು ಬಿದ್ದವ್ರೆ. ಅದಕ್ಕಾಗಿ ಸಣ್ಣ ಹುಡುಗರು ಇದ್ದಾಗ ಅಮ್ಮನ ಕಳ್ಕೊಂಡು ಇವಳ್ತಾಗೆ ಮಾತು ಕೇಳ್ಕೊಂಡು ಇವಳು ಹೇಳಿದ ಬೋಲ ಏನು ಚಳಿ ಹುಡುಗರನ್ನ ಬದುಕು ಮಾಡಿಸವಳು ಏನು ಬೇಡ. ಇವಾಗ ಒಂದಿಟ್ಟು ಮಾತಾಡಂಗಾದಾಗ ಅವು ಹೆದ್ರಿಕೆಮಲ್ಲ. ಈಗ ಹೆಂಗ ಓದಿ ಕೆಲ್ಸಕ್ಕೆ ಹೋಗ್ತಾವಲ್ಲ, ಈಗ ತಲೆ ಕೆಡಿಸ್ಕೊಂಬಲ್ಲ ಅವಳವ. ಮಾತಾಡ್ಸೋದಿಲ್ಲ ಅವೆರಡು ಹುಡುಗರನ್ನ ಅವಳು. ನಾನು ಡಿಂಪಮ್ಮನ ಸುಮ್ಮನೆ ಕೊಟ್ಟು ಮದುವೆ ಮಾಡು. ಆ ಸುಗುಣಿಗೇನು ಮದುವೆ ಮಾಡ್ಕೊಂಡ್ರೆ ನನ್ನೆಲ್ಲಿ ಓಡಿಸ್ತಾರೆ ಅಂಬೋದೊಂದು ಭಯ ಐತಿ. ಅದಕ್ಕೇನೆ ಸುಮ್ಮನೆ ಕೊಟ್ಟು ಮದುವೆ ಮಾಡಮ್ಮ. ಭಾಳ ಒಳ್ಳೆ ಹುಡುಗ. ಹುಡುಗರು ಮಾತ್ರ ಭಾಳ ಒಳ್ಳೆ, ಕಳಿಯಂಗೆ ಇಲ್ಲ ನಾನು ನೋಡಿದ ಮಟ್ಟಿಗೆ. ಧಾರಣೆನೂ ಒಳ್ಳೆಯೇ. ಈಗ ಇವಳ್ದೆ ಈ ತಾಟ್ಕಿತ್ತಿದ್ದೆ ಒಂದಿಟ್ಟು ಈ ಸುಗುಣಂದು ಅಷ್ಟೇನೆ. ಅದಕ್ಕೆ ಸುಮ್ಮನೆ ಕೊಟ್ಟು ಮದುವೆ ಮಾಡು. ಇಬ್ರದ್ದು ಒಂದೇ ದಿನ ಮಾಡ್ಬೋದು ಮದುವೆನ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಯಾಕೆ ಹೇಳ್ತಾಳೆ ಒಂದೇ ತಡಿ ಆಗ್ಬಿಡುತ್ತತ್ತು. ನೋಡ್ತಾ ಇದ್ದೀನಿ ನೀವು ಈ ಮದುವೆ ಬಗ್ಗೆ ಏನಂತೀರಾ? ಮಾಡ್ಬೋದಾ? ಚೆನ್ನಾಗಿರುತ್ತೆ ಜೋಡಿ, ಹೆಂಗಿರುತ್ತೆ ಏನು ಅಂತ ಹೇಳಿ ಕಮೆಂಟ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.